ನಮಸ್ಕಾರ ಸ್ನೇಹಿತರೆ. ನಮಸ್ತೆ ಅಣ್ಣ. ನೋಡಿ, ಇವತ್ತು 4ನೇ ದಿವಸ ನಮ್ಮ ಒಬ್ಬ ಯುವ ರೈತರು ಒಬ್ರು ಇದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ. ಈ ಜಾತ್ರೆ ಬಗ್ಗೆ, ಇಲ್ಲಿ ಕಟ್ಟಿರೋ ಓರಿಗಳ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತೀನಿ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಪವನ್ ಅಂತ ಅಣ್ಣ. ಪವನ್ ಅಂತೇಳಿ. ಅಣ್ಣ ಯಾವ್ರವ್ರು ನೀವು? ನಾವು ಅಲ್ಲಿ ಎಚ್ ಕ್ರಾಸ್ ಅಣ್ಣ. ಎಚ್ ಕ್ರಾಸ್ ಹತ್ರ. ಅಣ್ಣ ಎಷ್ಟು ಜೊತೆ ಓರಿ ಕಟ್ಟಿದ್ದಾರೆ ಈ ಸರಿ? ಈ ಸರಿ ನಾವು ಒಂದ್ 8 ಜೊತೆ ಒಂದ್ 8 ಜೊತೆ ತಗೊಂಡ್ಬಂದಿರಾ. ಮತ್ತೆ ಇದೇ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನೀವು? ನಮ್ಮ ತಾತ ಕಾಲದಿಂದ ಬರ್ತಾ ಇದೀರ ಅಣ್ಣ. ತುಂಬಾ ಸಂತೋಷ ಆಗುತ್ತೆ. ಬನ್ನಿ, ಹಾಗೆ ನಿಮ್ಮ ಓರಿಗಳು ಎಷ್ಟೆಷ್ಟು ಜೊತೆ, ಏನು ಎಷ್ಟಲ್ಲಾಗವೆ, ಎಷ್ಟು ಹೇಳ್ತೀರಾ ರೇಟು, ಅದನ್ನ ಸ್ವಲ್ಪ ವಿವರಣೆ ಕೊಡಿ. ಇದು ನಮ್ ಜಾತ್ರೆಗೆ ಇಲ್ಲೇ ತಗೊಂಡಿದ್ದಣ್ಣ. ಅಣ್ಣ ಇಲ್ಲೇ ಜಾತ್ರೆಗೆ ತಗೊಂಡಿದ್ರಾ? ನಮ್ ಸಪ್ಲಮ್ ಐತೆ ನೆಕ್ಸ್ಟ್ ಆ ಜಾತ್ರೆಗೆ ಇಲ್ಲೇ ತಗೊಂಡಿದ್ದೀವಿ. ತಗೊಂಡಿದ್ದೀರಾ? ಏನ್ ಇವಾಗ ಮಾರ್ಬೇಕು ಅನ್ಕೊಂಡಿದ್ದೀರಿ? ಇಲ್ಲ, ಬಂದ್ರೆ ಮಾರ್ತೀರಿ, ಇಲ್ಲಾಂದ್ರೆ ನಮ್ ಜಾತ್ರೆಗೆ ನಿಮ್ ಜಾತ್ರೆಗೆ ಕೊಂಡ್ಕೊಂಡು ಹೋಗ್ತೀರಾ. ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಇದೇ ತರಾನೇ ಎಷ್ಟು ಜೊತೆ ಕೊಂಡ್ಕೊಂಡು ಹೋಗ್ತೀರಿ ಸಪ್ಲಮನ್ ಜಾತ್ರೆಗೆ? ಇಲ್ಲಿ ಎಷ್ಟ್ ಜೊತೆ ಮಾರಿದ್ರೆ ಅಲ್ಲಿ ಎಷ್ಟ್ ಜೊತೆ ತಗೊಂತೀವಿ. ಈ ಕಡೆ ಎಲ್ಲ ಏನ್ ಹೇಳ್ತೀರಾ ರೇಟ್? ಅವು ಅಣ್ಣ ಅವು 160. ಹಾಗೆ ಇನ್ನ ಅಲ್ಲಿ ಮಾಡಿಲ್ಲ ಅಣ್ಣ. ಇವು ಇಲ್ಲೇ ತಗೊಂಡಿದ್ದು. ಇವು ಇಲ್ಲೇ ತಗೊಂಡಿದ್ದು. ಎಷ್ಟು ತಗೊಂಡ್ರಿ ಇಲ್ಲಿ? ಅಣ್ಣ 140 ತಗೊಂಡಿದ್ದು. 140 ತಗೊಂಡ್ರಿ. ಇನ್ನ ಅಲ್ಲಿ ಮಾಡಿಲ್ಲ. ಇನ್ನು ಅಲ್ಲಾಗಿಲ್ಲ. ಅಣ್ಣ ಏನ್ ಹೇಳ್ತೀರಾ ಇವಾಗ ರೇಟು? 165 ಹೇಳ್ತಾ ಇದೀವಿ ಅಣ್ಣ. 165. ಬನ್ನಿ, ಹಾಗೆ ತೋರ್ಸ್ ಬನ್ನಿ ಒಂದೊಂದೊಂದೇ. ಇವು ಇಲ್ಲೇ ತಗೊಂಡಿದ್ದಣ್ಣ. ಇವು ಇಲ್ಲೇ ತಗೊಂಡಿದ್ದು. ಅಣ್ಣ ಇಲ್ಲಿ ಎಷ್ಟು ತಗೊಂಡ್ರಿ? ಎಷ್ಟ ನಮ್ಮ ಅಣ್ಣ 67,000. ಇವಾಗ ಎಷ್ಟು ಕೊಡ್ಬೇಕು ಅನ್ಕೊಂಡಿದ್ದೀರಾ? ಕೊಡಬೇಕು ಇಲ್ಲಾಂದ್ರೆ ಸಪ್ಲಮೆಂಟ್ ಜಾತ್ರೆಗೆ ಹೊಡ್ಕೊಂಡು ಹೋದ ಅಷ್ಟೇ. ಅದ್ರಲ್ಲೇನೈತೆ, ನಮ್ ಜಾತ್ರೆಗೆ ಬೇಕಾ? ಅಷ್ಟೇ. ನಿಮ್ ಜಾತ್ರೆಗೆ ನಿಮ್ಗೆ ಬೇಕು. ಯಾಕಂದ್ರೆ ನೀವು ಅಲ್ಲಿ ಜಾತ್ರೆ ಜೋರಾಗಿ ನಡೆಯುತ್ತೆ, ಸಪ್ಲಮೆಂಟ್ ಜಾತ್ರೆ. ನಾನು ಹೋದ ವರ್ಷ ಬಂದಿದ್ದೆ, ನನಗೂ ತುಂಬಾ ಖುಷಿ ಆಗುತ್ತೋ. ಈ ವರ್ಷನೂ ಬರ್ತೀನಿ. 3ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಿಮ್ ಸಪ್ಲಮೆಂಟ್ ಜಾತ್ರೆ. 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಏನ್ ಅಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತಣ್ಣ. ಹೌದಾ? ಇದು ಎರಡಲ್ಲು. ಇವು ನಾವು 230 ಹೇಳ್ತಾ ಇದೀವಿ. 230 ಹೇಳ್ತಾ ಇದೀವಿ. ಎರಡಲ್ಲು. ಏನ್ ಇಷ್ಟೊಂದು ಕಾಸ್ಟ್ ಹೇಳ್ತಾ ಇದೀರಾ? ಅದು ನಮ್ಗೆ ಜಾತಿ ಚೆನ್ನಾಗೈತೆ. ಇನ್ನ ಅಲ್ಲಲ್ಲಿ ತಡೆದಿದೆ ಅಣ್ಣ. ಎರಡಲ್ಲ ಒಳ್ಳೆ ದೊಡ್ಡ ಎತ್ತಿದ್ದಂಗ ಇದಾವೆ, ಬಿದ್ದಿಲ್ಲ. ಅದಕ್ಕಷ್ಟೇ. ಅದಕ್ಕಷ್ಟು ರೇಟು. ಅಂದ್ರೆ ಒಳ್ಳೆ ನೋಡ್ಬೋದಣ್ಣ ನೀವು. ಹುಳ ವಯಸ್ಸು, ಬಣ್ಣನು ಚೆನ್ನಾಗೈತೆ, ಸೈಜಲ್ಲೂ ಚೆನ್ನಾಗೈತೆ, ಜಾತಿ ಎಲ್ಲ ಬಣ್ಣನು ಒಂಥರ ಸೂಪರ್ ಆಗಿದೆ. ಅದಕ್ಕೊಂದ್ ಸ್ವಲ್ಪ ಖುಷಿ ಆಗುತ್ತೆ. ರೂಪಾಯಿ ಬಣ್ಣ ಫೇಮಸ್ ಹಳ್ಳಿಕಾರ್ ಓರಿ ಇದೆ. ಇವಾಗೆಲ್ಲ ಬಣ್ಣಗಳೆಲ್ಲ ಚೇಂಜ್ ಆಗ್ತಾ ಇದಾವೆ ಓರಿಗಳಿಗೆ. ಹೇಗ ಅನ್ಸುತ್ತೆ ನಿಮ್ಗೆ? ನಮ್ದು ಯಾವ ಬಣ್ಣ ಚೇಂಜ್ ಇಲ್ಲ. ನಮ್ದು ಹಳ್ಳಿಕಾರ. ಅಣ್ಣ ಇದೇನು ಒಂಟಿ ಓರಿನಾ? ಇಲ್ಲ ಜೊತೆ. ಇವೆರಡು ಜೊತೆನಾ? ಅಣ್ಣ ಏನ್ ಹೇಳ್ತೀರಾ ರೇಟ್? ಇದು 4 ಕಲ್ಲಲ್ಲಿ ಇದೆ ಅಣ್ಣ. 230 ಹೇಳ್ತಾ ಇದೀವಿ. 230 ಹೇಳ್ತಾ ಇದೀರಾ? ಇದು ಹಳ್ಳಿಕಾರ ಅಣ್ಣ. ಇದು ಹಳ್ಳಿಕಾರ್ ಓರಿಗಳೇ. ತುಂಬಾ ಖುಷಿ ಆಗುತ್ತೆ ಇದೇ ತರ ನೋಡ್ತಾ ಇರೋದಕ್ಕೆ. ಎಷ್ಟು ನಡೆಯ ಹಿಂದಕ್ಕ ಈ ಸರಿ ಘಾಟಿ ಜಾತ್ರೆ ಸುಂಕ ಇಲ್ಲ. ನಿಮ್ಗೆ ಹೇಗ ಅನ್ಸುತ್ತೆ? ಏನಿಲ್ಲ ಅಣ್ಣ, ಏನು ಇಷ್ಟು ಲಕ್ಷ ಬಂಡವಾಳ ಹಾಕ್ತಿವಿ, ಒಂದ್ 200 ರೂಪಾಯಿ ಕೊಟ್ಟು ನಾವು ಎತ್ತಗೊಂಬರಲ್ಲ ಒಳಗಡೆ. ಮತ್ತೆ ಇನ್ನೊಂದು ಏನಿಲ್ಲ, ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲಿ ಅನುಕೂಲನೂ ಪರವಾಗಿಲ್ಲ, ಒಳ್ಳೆ ಅನುಕೂಲ ಕೊಡ್ತಾರೆ. ನೀರು ಎಲ್ಲ ಕೊಡ್ತಾರೆ. ಆಮೇಲೆ ಇನ್ನೊಂದು, ನಿಮ್ಮ ಸಪ್ಲಮನ್ ಜಾತ್ರೆಯಲ್ಲಿ ಪರವಾಗಿಲ್ವಾ? ಅನುಕೂಲ ಚೆನ್ನಾಗಿದ್ಯಾ? ಎಲ್ಲ ಅನುಕೂಲ ಇರುತ್ತೆ. ಎಲ್ಲ ರೈತರಿಗೆ ಬರಕ್ ಕೇಳ್ಬೋದಾ? ತುಂಬಾ ಖುಷಿ ಆಯ್ತಲ್ಲ. ತುಂಬಾ ಅನುಕೂಲ ಮಾಡ್ತಾರೆ. ಇದು ಎರಡಲ್ಲಿ ಇದೆ ಅಣ್ಣ. ಇದು 230 ಹೇಳ್ತಾ ಇದು 230. ಎರಡಲ್ಲು 230. ನೋಡ್ಬೋದಣ್ಣ ನೀವೇ ಓರಿ ಯಾವ ಸೈಜ್. ಓರಿ ತುಂಬಾ ಸೈಜ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ ಜೊತೆ ದೊಡ್ಡ ಓರಿ ಇದೆ ಅಣ್ಣ. ಇನ್ನ 4 ಕಲ್ಲ. ಇವು 265 ಹೇಳ್ತಾ ಇದೀವಿ ಅಣ್ಣ. 265 ಹೇಳ್ತಾ ಇದೀರಾ? ವ್ಯಾಪಾರಕ್ಕೆ ಬಂದಿದಾರಣ್ಣ. 2 ಲಕ್ಷ ಗಂಟ ಕೇಳಿದಾರೆ, ಕೊಟ್ಟಿಲ್ಲ. ಏನಾದ್ರು ಊರಿಗೆ ಮಾರಿದ್ರ? ಇವತ್ ಮಾರಿಲ್ಲ, ನೆನ್ನೆ ಒಂದ್ 3 ಜೊತೆ ಮಾರಿದ್ವಿ. ನಿನ್ನೆ ಒಂದ್ 3 ಜೊತೆ ಮಾಡಿದೀರಾ? 3 ಜೊತೆ ಮಾರಿದ್ವಿ, 3 ಜೊತೆ ತಗೊಂಡ್ಬಂದಿದ್ವಿ. 3 ಜೊತೆ ಇವು ಇಲ್ಲೇ ತಗೊಂಡಿದ್ದು. ಇವು ಇಲ್ಲೇ ತಗೊಂಡಿದ್ದೀರಾ? ಮತ್ತೆ ಇವು ಎಷ್ಟೆಲ್ಲ ಆಗೋಣ? 4 ಕಲ್ಲ ಅಣ್ಣ. 4 ಕಲ್ಲು. ಇಲ್ಲಿ ಪರವಾಗಿಲ್ಲ. 4 ಕಲ್ಲ. 4 ಕಲ್ಲ. ಅಣ್ಣ ಏನ್ ಹೇಳ್ತೀರಾ ರೇಟ್ ಇವು? 265 ಹೇಳ್ತಾ ಇದೀವಿ. 265. ಇಲ್ಲೊಂದ್ ಜೊತೆ ಇದಾವೆ, ತಗೊಂಡ್ರ ದೊಡ್ಡ ಎತ್ತು. ಇದು ದೊಡ್ಡ ಎತ್ತು ಏನ್ ಜಾತ್ರೆಗೆ ಅಂತ ತಗೊಂಡಿದ್ದೀರಾ? ಇಲ್ಲಂತೂ ಮಾರೋದಿಲ್ಲ ಅನ್ಕೊಂತೀನಿ. ಇಲ್ಲಿ ಮಾರಲ್ಲ ಅಣ್ಣ, ನಮ್ ಜಾತ್ರೆಗೆ ತಗೊಂಡಿರೋದು. ನಿಮ್ ಜಾತ್ರೆಗೆ ಅಲ್ಲಿ ತೋರಿಸ್ಬೇಕಲ್ಲ, ಅಲ್ಲಿ ನಮ್ಮವು ಟಾಪ್ ಓರಿಗಳಿದಾವೆ ಅನ್ನೋದಕ್ಕೆ. ಈ ಓರಿಗಳು ಒಂಥರ ಟಾಪ್ ಕಾಣಿಸ್ತಾ ಇದಾವೆ. ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ. 2,10,000 ಇಲ್ಲೇ ತಗೊಂಡಿದ್ದಣ್ಣ. 2,10,000 ಜಾತ್ರೆಯಲ್ಲಿ. ಪವನ್ ಅವ್ರೆ, ನೀವು ಮಾತ್ರ ಇನ್ನು ಕೆಲವರು ವಯಸ್ಸಾದವರು ಜಾತ್ರೆಗೆ ಬರ್ತೀವಿ ಮೊದ್ಲು. ಈ ಸರಿ ಎಲ್ಲಾ ಕ್ರೇಜ್ ಹುಡ್ತಾ ಇದೆ, ಹುಡುಗರಲ್ಲಿ ಜಾಸ್ತಿ ಹುಡ್ತಾ ಇದೆ. ನಮ್ ತಾತ ನಮ್ಮ ಅಪ್ಪ ಅವ್ರ ಕಾಲದಿಂದ ಮಾಡ್ತಾವ್ರೆ, ಅದೇ ನಮ್ಗೂ ಸ್ವಲ್ಪ. ನೀವು ಅದನ್ನೇ ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಬರ್ತಾ ಇದೀರಾ. ತುಂಬಾ ಸಂತೋಷ ಅನ್ಸುತ್ತೆ. ಮತ್ತೆ ಈಗಿನ ಕಾಲದಲ್ಲಿ ಹುಡುಗರು ಇನ್ನು ಇವಾಗ ಹುಟ್ಟಿರೋ ಮಕ್ಳು ಸಹ ಓರಿ ಕಟ್ತೀವಿ ಅನ್ನೋ ರೇಂಜ್ ಇದಾರೆ. ಕಟ್ಬೇಕಣ್ಣ, ಯೂತ್ ಮುಂದೆ ಬರ್ಬೇಕಣ್ಣ. ಯೂತ್ ಮುಂದೆ ಬರ್ಬೇಕು. ಮತ್ತೆ ಇದೇ ತರ ಜಾತ್ರೆಗಳಲ್ಲಿ ಬರ್ಬೇಕು. ಮತ್ತೆ ಈ ಹಳ್ಳಿಕಾರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ವಾ? ತುಂಬಾ ಸಂತೋಷ ಅನ್ಸುತ್ತೆ. ನಿಮ್ಮ ಹತ್ರ ಮಾತಾಡೋದಕ್ಕೂ ನಂಗೂ ತುಂಬಾ ಖುಷಿ ಆಯ್ತು. ನೋಡ್ರಿ ಹಂಗೆ ತೋರ್ಸೋಣ. ನೋಡಿ, ಈ ವ್ಯಾಪಾರ ನಡೀತಾ ಇದೆ, ಹಾಗೆ ತೋರ್ಸೋಣ ಬನ್ನಿ.
ಮಂಜಾನ ಮಾತಾಡ್ಲಿ ಮಾತಾಡ್ಲಿ ವ್ಯಾಪಾರ ಮಾಡ್ತಾವ್ರೆ 100 ವಾಪಸ್ ಕೊಟ್ಟಿಲ್ಲ 100 ವಾಪಸ್ ಕೊಟ್ಟೋದ್ ನೋಡು ಕೊಟ್ಬಿಟ್ಟು ಐತೆ ಅಣ್ಣ ಕೊಟ್ಟೈತೆ ಅಣ್ಣ 57,000 100 ಕಮ್ಮಿ ಇಲ್ಲ ನಿನ್ ಮರ್ಗು ಇನ್ನೇನು ಮಾತಾಡಬೇಡ ಬೇಡ ಒದ್ದು ಅಂತಾನೆ ಇನ್ನೇನು ಮಾತಾಡಬೇಡ 500 ಹೋದ್ರೆ ಹೋಗ್ಲಿ ಇಲ್ಲ ಇಲ್ಲ ಇನ್ನೇನು ಮಾತಾಡಬೇಡ ನೀನು ಮಾತಾಡಬೇಡ ಮಂಜಣ್ಣ 500 ಅವರು ನಾವೇನೋ ದೊಡ್ಡವ್ರು ಕುತ್ಕೊಂಡಿದ್ರು ನಾನು ಚಿಕ್ಕವನು ಅಂತಾನೆ ಕುತ್ಕೊಂಡಿಲ್ಲ ನಾವು ಚಿಕ್ಕವರೇ ಇಲ್ಲ ಬೇಡ ಯಾರು ಆಗಿರ್ಲಿ ಅಲ್ಲ ಊರಣ ನಾವ್ ಇನ್ನೇನ್ ಕೇಳ್ತಾ ಇಲ್ಲ ನಿನ್ನ ದ್ಯಾಶಿ ಕೇಳ್ತಾ ಇಲ್ಲ ನೋಡು ದ್ಯಾಶಿ ಅಯ್ಯಪ್ಪ ಅನ್ನೋದ್ ಬೇಡ ಇನ್ ನಾವು 500 ಕಿತ್ತಾಕಿದ್ರೆ 1000 ಹೋಯ್ತು ಅಂತ ಹೇಳ್ಬಿಡ್ಬೇಕಾಗಿ ಆತ್ನು 55 ಮೇಲೆ 1 ರೂಪಾಯಿ ಬೇಡ ಅಂತ ಇಲ್ಲಿ ನಾವು ಕೊಂಡೋರು ಏನ್ ಗೊತ್ತಾ ಕೊಂಡೋರ್ ಅಣ್ಣ ಕರ ದಬ್ಬೆಣೋ ಅಣ್ಣ ಕರ ಸಾಕಿರಿ ಅಣ್ಣ ಆ ಹೆಣ್ಣು ನಮ್ಮ ಹೆಸರಿರ್ತದ ಬಾಯ್ ಬಾಬಾ ಬಾಬಾ ನೀನು ಇನ್ನೊಂದ್ 1000 ಎತ್ಕೊಂಡ್ ಇನ್ನೇನ್ ಮಾಡಕ್ ಆಗಲ್ಲ ಇನ್ನು ಬೇಡ ಏ ಬಾಬಾ ಇಲ್ಲಿ ಬೇಡ ಮಂಜಣ್ಣ ಗೌರವ ಕೊಟ್ಟಿರೋದು ಕಾಸ್ಕಲ್ಲ ಗೌರವ ಮಂಜಣ್ಣ ದೊಡ್ಡ ತರ ಕುತ್ಕೊಂಡಿರೋದು ನಾವು ಮಂಜಣ್ಣ ಗೌರವ ಕೊಟ್ಟಿರೋದು 1,000 ಕೊಡು 7,500 ಕೊಡು 500 ರೂಪಾಯಿ ಎಲ್ಲ ಖರ್ಚು ಮಾಡ್ತೀರಿ ಕೊಡೋಣ ಮಂಜಣ್ಣನ ಗೌರವ ಕೊಟ್ಟಿರೋದು ಅಷ್ಟೇ ನಾನು ಕಾಸು ಮಕ ನೋಡ್ತಾ ಇಲ್ಲ ಮಂಜಣ್ಣನ ಬೆಲೆ ಕೊಟ್ಟಿರೋದೇನೋ ಕಾಸು ಮಕ ಹಾಕೊಂಡ್ ನೋಡಿದ್ದೀವಿ ಇಲ್ಲ ಮಂಜಣ್ಣ ಸಮಾಧಾನ ತುಂಬಾ ಖುಷಿ ಆಗುತ್ತೆ ಈ ತರ ವ್ಯಾಪಾರ ಮಾಡೋದಕ್ಕೆ ಟವಲ್ ಕಡೆ ವ್ಯಾಪಾರ ಇಲ್ಲ ಅಣ್ಣ ಇಲ್ಲ ಸರ್ ನಾವು ಪಬ್ಲಿಕ್ ನಾಗ ಮಾಡಿದ್ದು ಟವಲ್ ಪಬ್ಲಿಕ್ ಸರ್ ತುಂಬಾ ಸಂತೋಷ ಆಗುತ್ತೆ ನಾವು ಟವಲ್ ಕೆಳಗೆ ಯಾರಿಗೂ ಮೋಸ ಇರಲ್ಲ ಎಷ್ಟಾಯ್ತು ಇವಾಗ ಅಮೌಂಟ್ ಅಣ್ಣ 57,500 ಹೌದು ಸಂತೋಷ ಸರ್ ಪರವಾಗಿಲ್ಲ ಚೆನ್ನಾಗಿ ಸಾಕು ಸಾಕ್ಬೇಕು ಕೆಟ್ಟೋಗ್ಬಿಟ್ಟವೆ ದನ ಸಾಕ್ಬೇಕು ಸಾಕ್ಲಿ ಅಂತೆ ಅವರು ರೈತರೇ ನಾವು ರೈತರೇ ಸಾಕ್ಬೇಕು ಅವ್ರದ್ದು ದೊಡ್ಡಬಳ್ಳಾಪುರ ನಮ್ದು ಎಚ್ ಕ್ರಾಸ್ ಎರಡು ಸಂಬಂಧ ಆದಂಗೆ ಅದ್ರ ಕಾಯಷ್ಟ ನಾವೀಗ ಕೇಳ್ಕೊಂತ ಇರೋದು ಹಣ ಇಷ್ಟು ಕೊಡೋಣ ಗಿಟ್ತಾ ಇಲ್ಲ ಅಂತ ಅವರು ನಮ್ಮ ಮಾತಕ್ಕೆ ಗೌರವ ಕೊಟ್ಟು ನಾವ್ ಹೇಳಿದ ಕಾಸೆ ಕೊಟ್ಟವ್ರಿ ತುಂಬಾ ಸಂತೋಷ ಇದೇ ತರನೇ ಅನುಬಂಧ ಇಟ್ಕೊಂಡು ಕಳ್ಸ್ಕೊಂಡು ಹೋಗ್ರಿ ಮುಂದಿನ ಜಾತ್ರೆ ನಾಳೆ ಅವ್ರ ಹತ್ರಕ್ ಹೋದಾಗ ಅವ್ರ ಹತ್ರ ಕರ ಇತ್ತಂದ್ರೆ ಮಕ ನೋಡ್ತಾನೆ ಅವತ್ ನಮ್ ಖುಷಿಗೆ ಕೊಟ್ಟಾನೆ ಅಣ್ಣನ್ಕ 1,000 ಕಡಿಮೆ ಕೊಟ್ರೆ ಖುಷಿಗೆ ಅಂತೇಳಿ ಅವರು ಕೊಡ್ಬೇಕು ನಮ್ಗೆ ನಾವ್ ರೈತರು ಇವತ್ತಿಗೆ ಕಡಿ ಆಗಲ್ಲ ನಾವು ದನ ಸಾಕ್ತೀರಿ ಅವರು ಸಾಕ್ತಾರ ನೋಡಿ ಈ ವರಿ ಮಾಲೀಕರವರು ಪಾಪ ಇಷ್ಟತರು ನಮ್ ಪವನ್ ಅವ್ರು ಮಾತಾಡಿದ್ರು ಅವ್ರು ತಂದೆ ಹಾಗಾಗಿ ವ್ಯಾಪಾರ ಮಾಡಿದ್ರು ಇವಾಗ ತುಂಬಾ ಸಂತೋಷ ಆಯ್ತು 1,000 ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ನಮ್ ರೈತರು ತಗೊಂಡೋಗ್ತಾರೆ ಇದು ನಮ್ ರೈತರಿಗೆ ಗೊತ್ತು ತುಂಬಾ ಸಂತೋಷ ಅನ್ಸುತ್ತೆ ನೋಡಿ ಇವೇ ಕರುಗಳು ಅವೇ ಕರುಗಳು 7 ವರ್ಷ 57 ನಾವು ಜಾತ್ರೆ ಕಾಯಕ್ ತಂದಿದ್ರೆ ಹೋಯ್ತಾ ಬಂತ ನಮ್ ಮಂಜಣ್ಣವ್ರ ಖುಷಿಗೆ ಕೇಳಿದ್ರು ಅವರು ಚಂಗ್ಲಿಗೆ ಕೇಳಿಲ್ಲ ಅವ್ರಿಗೂ ಖುಷಿಗೆ ಸಂತೋಷದಿಂದ ಕೊಟ್ಟಿದ್ರಿ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು ಧನ್ಯವಾದಗಳು ಸರ್ ಸಪ್ಲಂಗ್ ಬರ್ತೀರಾ